ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಕೆಆರ್ಪುರಂನ ತ್ರಿವಳಿ ಮರ್ಡರ್ ಕೇಸ್ಗೆ ಇದೀಗ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಈ ಪ್ರಕರಣದಲ್ಲಿ ಮಾಫಿ ಆಗುವುದಕ್ಕಂತ ಆರೋಪಿ ಶ್ವೇತಾ ಅರ್ಜಿಯನ್ನ ಸಲ್ಲಿಸಿದ್ದಾಳೆ. ತನ್ನ ಗೆಳೆಯ ಕೆನತ್ ವಿರುದ್ಧವೇ ಸಾಕ್ಷಿ ಹೇಳೋದಕ್ಕೆ ಶ್ವೇತಾ ಮುಂದಾಗಿದ್ದಾಳೆ. 29ನೇ ಎಸಿಜೆಎಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದು, ನಾನು ಅಪ್ರೂವಲ್ ಆಗಲು ಸಿದ್ಧಳಿದ್ದೇನೆ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ಆದರೆ ಫೋರೆನ್ಸಿಕ್ ವರದಿ ಬಂದ ನಂತರ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದು, ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಮತ್ತೊಮ್ಮೆ ಅರ್ಜಿ ಸಲ್ಲಿಸಬಹುದು ಅಂತ ಕೋರ್ಟ್ ತಿಳಿಸಿದೆ. ಕೆಆರ್ಪುರಂನಲ್ಲಿ ತ್ರಿವಳಿ ಮರ್ಡರ್ ಆಗಿತ್ತು. ಮಗಳೇ ತನ್ನ ಹೆತ್ತ ತಂದೆ, ತಾಯಿ ಹಾಗೂ ತನ್ನ ಸಹೋದರಿಯ ಕೊಲೆಗೆ ಕಾರಣವಾಗಿದ್ಲು. ಮೊದಲಿಗೆ ನಾನೇ ಕೊಲೆ ಮಾಡಿದ್ದು, ತನ್ನ ಗೆಳೆಯ ಕೆನತ್ಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಎನ್ನುವಂತಹ ಹೇಳಿಕೆಯನ್ನ ನೀಡಿದ್ಲು. ಅದಾದ ನಂತರ ನಾನೆಲ್ಲ ಕೊಲೆ ಮಾಡಿದ್ದು, ನನ್ನ ಗೆಳೆಯ ಕೊಲೆ ಮಾಡಿದ್ದು, ನಾನಲ್ಲೇ ನಿಂತಿದ್ದೆ, ಆತನೇ ಪ್ರೀ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದು ಎನ್ನುವಂತಹ ಹೇಳಿಕೆಯನ್ನ ಕೂಡ ನೀಡಿದ್ಲು. ಅದಾದ ನಂತರ ಈಗ ಮೇಜರ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ತನ್ನ ಗೆಳೆಯನ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ ಆಕೆ ಅರ್ಜಿಯನ್ನ ಸಲ್ಲಿಸಿದ್ದಾಳೆ. ನಾನು ಮಾಫಿ ಸಾಕ್ಷಿ ಆಗ್ತೀನಿ, ಈ ಕೊಲೆ ಪ್ರಕರಣದಲ್ಲಿ ನಾನು ನೇರವಾಗಿ ಭಾಗಿಯಾಗಿಲ್ಲ, ನಾನು ಕೊಲೆ ನಡೆದಂತಹ ಸಂದರ್ಭದಲ್ಲಿ ಅಲ್ಲೇ ಇದ್ದೆ ಅಷ್ಟೇ, ಕೊಲೆ ಮಾಡುವಂತಹ ಉದ್ದೇಶ ನನಗಿರ್ಲಿಲ್ಲ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾಳೆ. ಅಲ್ಲದೆ ಕೆನತ್ ಕೊಲೆ ಮಾಡಿದ್ದಾನೆ, ನಾನು ಆ ವೇಳೆ ಆ ಸಂದರ್ಭದಲ್ಲಿ ಆ ಜಾಗದಲ್ಲಿ ಇದ್ದೆ ಅಷ್ಟೇ, ನಾನು ಈ ಕೊಲೆಗಳಲ್ಲಿ ಭಾಗಿಯಾಗಿಲ್ಲ, ನೇರವಾಗಿ ಭಾಗಿಯಾಗಿಲ್ಲ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾಳೆ. ನಾನು ಅಪ್ರೂವಲ್ ಆಗಲು ಸಿದ್ಧಳಿದ್ದೇನೆ, ನನ್ನ ಅರ್ಜಿಯನ್ನ ಪರಿಗಣಿಸಿ ಅಂತ ಶ್ವೇತಾ ಮಾಫಿ ಸಾಕ್ಷಿಯಾಗೋದಕ್ಕೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾಳೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ತನ್ನ ಹೆತ್ತ ತಂದೆ, ತಾಯಿ, ತನ್ನ ಸಹೋದರಿ ಕೊಲೆ ಆಗುವಂತಹ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಶ್ವೇತಾ ಈಗ ನಾನು ನೇರವಾಗಿ ಭಾಗಿಯಾಗಿಲ್ಲ ಅಂತ ಹೇಳ್ತಿರೋದು ಬಹಳ ಅನುಮಾನಗಳಿಗೆ ಕಾರಣವಾಗ್ತದೆ. ಶಿವಕುಮಾರ್, ಪ್ರತೀಕ್ಷಾ, ಕೆಆರ್ಪುರಂನಲ್ಲಿ ಕಳೆದ ಜೂನ್ ಕೊನೆ ವಾರದಲ್ಲಿ ನಡೆದಿದ್ದಂತಹ ಟ್ರಿಪಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿತೆ ಶ್ವೇತಾ ಆ ಪ್ರಕರಣದಲ್ಲಿ ಈಕೆಯನ್ನ ಮೊದಲಿಗೆ ಬಂಧಿಸಿದ ಸಂದರ್ಭದಲ್ಲಿ ಈಕೆ ಬೆಂಗಳೂರಿನಿಂದ ಪುದುಚೇರಿಗೆ ಎಸ್ಕೇಪ್ ಆಗುವಂತ ಕೆಲಸವನ್ನ ಮಾಡ್ತಾಳೆ. ಅಲ್ಲಿಂದ ಪೊಲೀಸ್ ಅಧಿಕಾರಿಗಳು ಆಕೆಯನ್ನ ಬಂಧಿಸಿ ಕರೆತಂದಂತ ಸಂದರ್ಭದಲ್ಲಿ ಮೊದಲಿಗೆ ಆಕೆ ಮೂವರ ಹತ್ಯೆಯನ್ನ ನಾನೇ ಮಾಡಿದ್ದು, ಇದರಲ್ಲಿ ಕೆನತ್ನ ಪಾತ್ರ ಇಲ್ಲ ಅಂತೇಳಿ ಮೊದಲಿಗೆ ಸ್ಟೇಟ್ಮೆಂಟ್ ಅನ್ನ ಕೊಡುವಂತದ್ದು. ಆದ್ರೆ ಯಾವಾಗ ಶ್ವೇತಾಳನ್ನ ಪುದುಚೇರಿಯಲ್ಲಿ ಬಿಟ್ಟು ಒಬ್ಬನೇ ಎಸ್ಕೇಪ್ ಆಗಿರ್ತಾನೆ, ಕೆನತ್ನನ್ನ ಬಂಧಿಸಿ ಕರೆತಂದಂತ ಸಂದರ್ಭದಲ್ಲಿ ಕೆನತ್ನ ಪಾತ್ರ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಸಾಯೋದಕ್ಕಿಂತ ಮುಂಚಿತವಾಗಿ ಸೋಮಸುಂದರ್ ಅವರು ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಕೆನತ್ ಚಾಕುವಿನಿಂದ ಹಿಡಿದು ಹತ್ಯೆಯನ್ನ ಮಾಡಿದ್ದಾನೆ ಅಂತೇಳಿ ಸ್ವತಃ ಮೃತಪಟ್ಟಂತ ಶ್ವೇತಾರ ತಂದೆ ಸೋಮಸುಂದರ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಹೀಗಾಗಿ ಆತನ ಪಾತ್ರದ ಬಗ್ಗೆ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಚಾಕುವನ್ನ ಹಿಡಿದು ಹತ್ಯೆ ಮಾಡಿರೋದು ಕೆನತ್ ಅಂತೇಳಿ ಗೊತ್ತಾಗುತ್ತೆ. ಪೊಲೀಸರ ಮುಂದಿನ ತನಿಖೆಯ ಭಾಗವಾಗಿ ಈಕೆ ಕೂಡ ಒಪ್ಕೊಳ್ಳುವಂಥದ್ದು ಕೆನತ್ ಹತ್ಯೆ ಮಾಡ್ದ ಅಂತೇಳಿ. ಇದಾದಂತ ನಂತರದಲ್ಲಿ ಯಾವಾಗ ಪೊಲೀಸರು ಈಕೆಯನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸ್ತಾರೆ, ಅಂದ್ರೆ ಪ್ರಕರಣದಲ್ಲಿ ಶ್ವೇತಾಳ ಪಾತ್ರ ಕೂಡ ಇದೆ, ಕೆನತ್ ಪಾತ್ರ ಇದೆ ಅಂತೇಳಿ ಪ್ಲಾನಿಂಗ್ ಮಾಡುವಂತ ವಿಚಾರದಲ್ಲಿ ಅವರನ್ನ ಮನೆಗೆ ಕರೆಸುವಂತದ್ದಾಗಿರ್ಬೋದು, ಅವರನ್ನ ಹತ್ಯೆ ಮಾಡುವಂತ ವಿಚಾರ ಆಗಿರ್ಬೋದು. ಯಾಕಂತ ಹೇಳಿದ್ರೆ ತಾಯಿ ಮುತ್ತುಲಕ್ಷ್ಮಿ ಹಾಗೂ ತಂದೆ ಸೋಮಸುಂದರ್ ಹೆಸರಿನಲ್ಲಿ 30 ಲಕ್ಷ ಲೋನ್ ಅನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಶ್ವೇತಾ ಮಾಡಿರ್ತಾಳೆ. ಯಾವಾಗ ಪೋಷಕರ ಹೆಸರಿನಲ್ಲಿ ಪಡ್ಕೊಂಡಂತ ಲೋನ್ ಅನ್ನ ತೀರಿಸದೆ ಈಕೆ ಮನೆಯಿಂದ ಬಿಟ್ಟು ಹೊರಗಡೆ ಬಂದು ಕೆನತ್ನ ಜೊತೆ ವಾಸವಾಗಿರ್ತಾಳೆ. ಆಗ ಕುಟುಂಬಸ್ಥರಿಗೂ ಹಾಗೂ ಶ್ವೇತಾಳ ಮಧ್ಯೆ ಜಗಳ ಆಗ್ತಾ ಇರುತ್ತೆ. ಹಾಗಾಗಿ ತಾಯಿ ಮುತ್ತುಲಕ್ಷ್ಮಿ ಶ್ವೇತಾಳನ್ನ ಹುಡ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಿರ್ತಾರೆ. ಇದರಿಂದ ಬೇಸತ್ತಂತ ಶ್ವೇತಾ ಕೆನತ್ನ ಜೊತೆ ಸೇರಿ ಅವರನ್ನ ಹತ್ಯೆ ಮಾಡುವಂತ ಪ್ಲಾನ್ ಮಾಡ್ತಾಳೆ. ಅಂದ್ರೆ ಇಡೀ ಪ್ರಕರಣದ ಕಾನ್ಸ್ಪಿರೆನ್ಸಿಯಲ್ಲಿ ಕೆನತ್ನ ಜೊತೆ ಶ್ವೇತಾಳ ಇನ್ವಾಲ್ವ್ಮೆಂಟ್ ಇರುತ್ತೆ. ಹೀಗಾಗಿ ಆಕೆಯನ್ನ ಬಂಧಿಸಿರ್ತಾರೆ. ಆದ್ರೆ ಆ ಪ್ರಕರಣದಲ್ಲಿ ಶ್ವೇತಾ ಮತ್ತು ಕೆನತ್ ಇಬ್ಬರು ಅರೆಸ್ಟ್ ಆದಂತ ನಂತರದಲ್ಲಿ ಸದ್ಯ ಪ್ರಕರಣದಲ್ಲಿ ಮೊದಲಿಗೆ ಕೆನತ್ ಪಾತ್ರ ಏನೂ ಇಲ್ಲ, ನಾನೇ ಹತ್ಯೆಯನ್ನ ಮಾಡಿದೆ, ಕೆನತ್ ಅವರನ್ನ ಕೊಲೆ ಮಾಡಿಲ್ಲ ಅಂತ ಹೇಳ್ತಿದ್ದಂತ ಶ್ವೇತಾ ಈ ಸದ್ಯಕ್ಕೆ ಆಕೆ ನ್ಯಾಯಾಂಗ ಬಂಧನದಲ್ಲಿದ್ದಾಳೆ. ಆಕೆ ಕೋರ್ಟ್ಗೆ ಒಂದು ಅರ್ಜಿಯನ್ನ ಹಾಕೊಂಡಿರುವಂತದ್ದು. ಬೆಂಗಳೂರಿನ 29ನೇ ಎಸಿಜೆಎಂ ನ್ಯಾಯಾಲಯಕ್ಕೆ ಅಪ್ರೂವರ್ ಅರ್ಜಿಯನ್ನ ಹಾಕೊಂಡಿದ್ದಾಳೆ. ನಮ್ಮ ತಂದೆ, ತಾಯಿ ಹಾಗೂ ಸಹೋದರಿಯ ಹತ್ಯೆಯಲ್ಲಿ ನನ್ನ ಪಾತ್ರ ಇಲ್ಲ, ನಾನು ಅವರನ್ನ ನೇರವಾಗಿ ಕೊಲೆಯನ್ನ ಮಾಡಿಲ್ಲ, ಕೊಲೆ ಮಾಡಿದಂತ ಘಟನಾ ಸ್ಥಳದಲ್ಲಿ ನಾನಿದ್ದೆ, ಕೊಲೆ ಮಾಡಿರುವಂತದ್ದು ಕೆನತ್ ಅಂತೇಳಿ ಆಕೆ ಅರ್ಜಿಯನ್ನ ಹಾಕೊಂಡಿದ್ದಾಳೆ. ಅದಕ್ಕೆ ಪ್ರತಿಯಾಗಿ ಪ್ರಕರಣದಲ್ಲಿ ಇನ್ನಷ್ಟು ಫೋರೆನ್ಸಿಕ್ ರಿಪೋರ್ಟ್ಗಳು ಬರ್ಬೇಕಾಗುತ್ತೆ. ಜೊತೆಗೆ ಕೇಸ್ಗೆ ಚಾರ್ಜ್ ಶೀಟ್ ಹಾಕುವಂತ ಕೆಲಸ ಕೂಡ ಬಾಕಿ ಇದೆ. ಹೀಗಾಗಿ ನ್ಯಾಯಾಲಯ FSL ರಿಪೋರ್ಟ್ಗಳು ಬರಲಿ, ಫೋರೆನ್ಸಿಕ್ ರಿಪೋರ್ಟ್ಗಳು ಬರಲಿ, ಚಾರ್ಜ್ ಶೀಟ್ ಆದಂತ ನಂತರದಲ್ಲಿ ನಿಮ್ಮ ಅರ್ಜಿ ವಿಚಾರಣೆಯನ್ನ ಮಾಡೋಣ ಅಂತೇಳಿ ಸದ್ಯಕ್ಕೆ ಹೇಳಿರುವಂತದ್ದು. ಪ್ರತೀಕ್ಷಾ,
ಶಿವಕುಮಾರ್, ಕೊಲೆಗೆ ಪ್ರೀ ಪ್ಲಾನ್ ಮಾಡುವಂತಹ ಸಂದರ್ಭದಲ್ಲಿ, ಪ್ಲಾನಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಖುದ್ದು ಶ್ವೇತಾನೇ ಪ್ಲಾನ್ ಮಾಡಿದ್ದು. ಜೊತೆಗೆ ಕೊಲೆ ಆಗುವಂತಹ ಸಂದರ್ಭದಲ್ಲಿ ಸ್ಥಳದಲ್ಲೇ ಇದ್ರು, ಆಕೆಯ ಕಣ್ಮುಂದೆ ಕೊಲೆ ನಡೀತಾ ಇದ್ರು. ಅದನ್ನ ತಡೆಯುವ ಯಾವ ಉದ್ದೇಶವೂ ಕೂಡ ಆಕೆಗೆ ಇರಲಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಈಗ ತಾನು ಮಾಫಿ ಸಾಕ್ಷಿನಿ ಆಗ್ತೀನಿ ಅಂತ ಹೇಳಿದ್ರೆ ಕೋರ್ಟ್ ಒಪ್ಕೊಳ್ಳೋ ಸಾಧ್ಯತೆ ಇದೆಯಾ ಶಿವಕುಮಾರ್? ಪ್ರತ್ಯಕ್ಷ ಇದನ್ನ ಮುಂದಿನ ಹಂತದಲ್ಲಿ ನ್ಯಾಯಾಲಯ ಪ್ರಕರಣವನ್ನ ಯಾವ ರೀತಿಯಾಗಿ ಭಾವಿಸುತ್ತೆ, ಜೊತೆಗೆ ಈಕೆ ಅಂದ್ರೆ ಶ್ವೇತಾಳ ಪರ ವಕೀಲರ ವಾದ ಏನಿರುತ್ತೆ, ಅದಕ್ಕೆ ಪ್ರಾಸಿಕ್ಯೂಷನ್ ವಾದ ಏನಿರುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಸದ್ಯಕ್ಕೆ ಶ್ವೇತಾ ಹೇಳ್ತಿರುವಂತದ್ದು, ತಂದೆ ತಾಯಿ ಹಾಗೂ ಸಹೋದರಿಯ ಕೊಲೆಯಲ್ಲಿ ನಾನು ನೇರವಾಗಿ ಭಾಗಿಯಾಗಿಲ್ಲ, ಅವ್ರಿಗೆ ಎಲ್ಲೂ ಕೂಡ ನಾನು ದೈಹಿಕವಾಗಿ ಹಲ್ಲೆಯನ್ನ ಮಾಡಿಲ್ಲ. ಆದ್ರೆ ಘಟನೆ ನಡೆದಂತ ಸ್ಥಳದಲ್ಲಿ ನಾನು ಘಟನಾ ಸ್ಥಳದಲ್ಲಿದ್ದೆ. ತಂದೆ ತಾಯಿಯ ಹತ್ಯೆಯನ್ನ ಮಾಡಿದ್ದು, ಸಹೋದರಿಯ ಹತ್ಯೆಯನ್ನ ಮಾಡಿದ್ದು ಕೆನತ್, ಅವರ ಹತ್ಯೆಯಲ್ಲಿ ನನ್ನ ಪಾತ್ರ ಇಲ್ಲ ಅಂತೇಳಿ ಆಕೆ ಹೇಳ್ತಿರುವಂತದ್ದು. ಆದ್ರೆ ಇದಕ್ಕೆ ಪ್ರತಿಯಾಗಿ ಆಲ್ರೆಡಿ ಪ್ರಕರಣದಲ್ಲಿ ತನಿಖೆಯನ್ನ ಕೈಗೊಂಡಿರುವಂತಹ ತನಿಖಾಧಿಕಾರಿಗಳೇನಿದ್ದಾರೆ, ಇವರು ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಉಲ್ಲೇಖವನ್ನ ಮಾಡ್ತಾರೆ, ಜೊತೆಗೆ ಈಕೆಯ ಪಾತ್ರವನ್ನ ಯಾವ ರೀತಿಯಾಗಿ ಎಸ್ಟಾಬ್ಲಿಷ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಇದ ಮುಂದುವರೆದ ಭಾಗವಾಗಿ ಕೋರ್ಟ್ ನಲ್ಲಿ ವಾದ ಮತ್ತು ಪ್ರತಿವಾದ ಆದಂತ ನಂತರದಲ್ಲಿ ನ್ಯಾಯಾಲಯ ಯಾವ ನಿರ್ಣಯಕ್ಕೆ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಪ್ರತೀಕ್ಷಾ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ.